ಸಭೆಗೆ ನಮಸ್ಕಾರ. ಬನ್ನಂಜೆ ಗೋವಿಂದಾಚಾರ್ಯರ ವ್ಯಕ್ತಿತ್ವದ ಹಲವು ಮಜಲುಗಳನ್ನು ಇವತ್ತು ಬೆಳಗಿನಿಂದ ನಿರಂತರವಾಗಿ ನೀವೆಲ್ಲ ನೋಡ್ತಾ ಇದ್ದೀರಿ. ಇದೇ ಕಾರ್ಯಕ್ರಮವನ್ನು ಬಹುಶಃ ಬೆಂಗಳೂರಿನಲ್ಲಿ ಮಾಡೋದಾದರೆ ಇವತ್ತಿನ ಈ ಸಂಖ್ಯೆಗೆ ನಾವು 100 ಕಾರ್ಯಕ್ರಮಗಳನ್ನು ಮಾಡಬಹುದು. ಬೆಂಗಳೂರಿನ 100 ಕಾರ್ಯಕ್ರಮಗಳಲ್ಲಿ ಸೇರುವ ಜನರಿಗಿಂತ ಹೆಚ್ಚು ಜನ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ. ನಿಮಗೆಲ್ಲ ನನ್ನ ಪ್ರಥಮ ಶುಭಾಶಯಗಳು, ನಮಸ್ಕಾರಗಳು. ನಾನಿವತ್ತು ಬನ್ನಂಜೆಯವರ ಒಂದು ಕೃತಿಯ ಸಣ್ಣ ಪರಿಚಯವನ್ನಷ್ಟೇ ಮಾಡಲಿಕ್ಕೆ ಬಂದಿದ್ದೇನೆ. ಅವರ ವ್ಯಕ್ತಿತ್ವದ ಹಲವು ವಿಚಾರಗಳನ್ನು ಈ ಹಿಂದೆ ಹಲವು ವೇದಿಕೆಗಳಲ್ಲಿ ನಾನು ಹೇಳಿದ್ದುಂಟು. ಇವತ್ತು ನಾನು ಅವರ ಭಗವಂತನ ನಲ್ಲುಡಿ ಅನ್ನುವ ಕೃತಿ, ಅದು ಬಹುಶಃ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಪ್ರಕಟವಾದ ಭಗವದ್ಗೀತೆಯ ಪುಸ್ತಕಗಳಲ್ಲಿ ಒಂದು ಇರಬಹುದು. ಯಾಕಂದ್ರೆ ಭಗವದ್ಗೀತೆ ಯಥಾರೂಪ ಅಂತ ಹೇಳಿ ಇಸ್ಕಾನ್ ಅವರದೊಂದು ಪುಸ್ತಕ ಇದೆ, ಅದು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಪ್ರಕಟ ಆಗಿದೆ. ಅದಕ್ಕೆ ಸರಿಸಮವಾಗಿ ಪ್ರಕಟವಾಗಿರಬಹುದಾದ ಇನ್ನೊಂದು ಕೃತಿ ಯಾವುದು ಅಂತ ಹೇಳಿದ್ರೆ ಭಗವಂತನ ನಲ್ಲುಡಿ ಅಂತ ಹೇಳುವಂಥದ್ದು. ಅತ್ಯಂತ ಸಣ್ಣ ಪುಸ್ತಕ, ಕೆಲವು ಪುಟಗಳಲ್ಲಿ ಭಗವದ್ಗೀತೆಯ ಸಾರ ಸರ್ವಸ್ವವನ್ನ ತಿಳಿಸಿಕೊಡುವ ಕೆಲಸವನ್ನು ಬನ್ನಂಜೆಯವರು ಮಾಡಿದ್ದಾರೆ. ಈಗಾಗಲೇ ಅವರ ತಂದೆಯವರ ಜೀವನದ ಕಥೆಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ಬನ್ನಂಜೆಯವರ ಗೋವಿಂದಾಚಾರ್ಯರ ಒಂದಷ್ಟು ಕೊನೆಯ ದೃಶ್ಯಗಳಲ್ಲಿ ಅವರ ಕೆಲವು ವಿಚಾರಗಳನ್ನು ನಾವು ನೋಡಿದ್ದೇವೆ. ಬಡವನ್ನೂರು ನಾರಾಯಣಾಚಾರ್ಯರು ತಮ್ಮ 31ನೇ ವಯಸ್ಸಿನಲ್ಲಿ ಗ್ರಂಥ ರಚನೆಯನ್ನು ಮಾಡಿದರು ಅಂತ ಆ ಸಾಕ್ಷ್ಯಚಿತ್ರದಲ್ಲಿ ಬಂತು. ಬನ್ನಂಜೆಯವರು 21ನೇ ವಯಸ್ಸಿಗೆ ತಂತ್ರಸಾರ ಸಂಗ್ರಹವನ್ನು ಬರೆದಿದ್ದರು. ಮಧ್ವಾಚಾರ್ಯರ ಅತ್ಯಂತ ಪ್ರಗಲ್ಭವಾದ ಕೃತಿ, ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಪ್ರಕಟ ಮಾಡಿದ ಬನ್ನಂಜೆಯವರ ವಯಸ್ಸು 21. ಅದೇ ರೀತಿಯಲ್ಲಿ ಈಗಷ್ಟೇ ಹೇಳಿದರು, ಪಠ್ಯಪುಸ್ತಕದಲ್ಲಿ ನಾವು ಸೇರಿಸಿದ ಒಂದು ಭಾಗ, ಶುಕನಾಸನ ಉಪದೇಶದ ಒಂದು ಭಾಗವನ್ನು ನಾವು ಸೇರಿಸಿದ್ದೆವು. ಅದು ಬಾಣಭಟ್ಟನ ಕಾದಂಬರಿಯ ಕನ್ನಡ ರೂಪದಲ್ಲಿ ಬಂದಂತಹ ಭಾಗ. ಅದನ್ನ ಬರೆದದ್ದು ಬಹುಶಃ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದವಾದ ಕೃತಿಗಳಲ್ಲಿ ಅತ್ಯುತ್ತಮವಾಗಿ ನಿಲ್ಲುವಂತಹ ಮೊದಲ 2 ಕೃತಿಗಳ ಹೆಸರು ಹೇಳಿ ಅಂತ ಹೇಳಿದ್ರೆ ಅದರಲ್ಲಿ ಬರುವಂತಹ ಒಂದು ಕೃತಿ ಬನ್ನಂಜೆ ಗೋವಿಂದಾಚಾರ್ಯರ ಬಾಣಭಟ್ಟನ ಕಾದಂಬರಿ. ಅದನ್ನು ಅವರು ಬರೆದದ್ದು 26ನೇ ವಯಸ್ಸಿನಲ್ಲಿ. ಅಂದ್ರೆ ತಮ್ಮ ಬದುಕಿನ ದೊಡ್ಡ ದೊಡ್ಡ ಕೆಲಸಗಳನ್ನು ಅವರು ತಮ್ಮ 30ನೇ ವಯಸ್ಸಿನ ಒಳಗೆ ಮಾಡಿ ಮುಗಿಸಿದ್ದಾರೆ. ಅಂತಹ ಒಂದು ಹದಿಹರೆಯದ ವಯಸ್ಸಿನಲ್ಲೇ ಅವರು ಮಾಡಿದ ಇನ್ನೊಂದು ದೊಡ್ಡ ಕೆಲಸ ಯಾವುದು ಅಂತ ಹೇಳಿದ್ರೆ ಭಗವಂತನ ನಲ್ಲುಡಿ ಎನ್ನುವ ಕೃತಿ, ಭಗವದ್ಗೀತೆಯ ಕನ್ನಡ ಅನುವಾದ. ಇದರಲ್ಲಿ ನಾನು ಪೂರ್ತಿಯಾಗಿ ಅದರ ವಿಶೇಷಗಳನ್ನು ಹೇಳ್ತಾ ಹೋಗೋದಿಲ್ಲ. ಕೇವಲ ಅವರ ಮೊದಲ 2-3 ಅಧ್ಯಾಯಗಳಲ್ಲಿ ಬರುವ ಕೆಲವು ವಿಚಾರಗಳು, ಅವುಗಳನ್ನಷ್ಟೇ ನಿಮ್ಮ ಮುಂದೆ ಇಡುವ ಒಂದು ಕೆಲಸವನ್ನು ಮಾಡ್ತಾರೆ. ಬನ್ನಂಜೆಯವರು ಬದುಕಿದ್ದರಿಂದ, ಅವರು ಈ ಭೂಮಿಗೆ ಬಂದು ಹೋದದ್ದರಿಂದ ಯಾರಿಗೆ ಲಾಭ ಆಯಿತು ಅಂತ ಹೇಳಿದರೆ ಖಂಡಿತವಾಗಿಯೂ ಸಂಸ್ಕೃತದ ಕನ್ನಡದ ಓದುಗರಿಗೆ ಲಾಭ ಆಗಿದೆ. ಆದರೆ ಎಲ್ಲದಕ್ಕಿಂತ ಹೆಚ್ಚು ಲಾಭ ಆದದ್ದು ಯಾರಿಗೆ ಅಂತ ಹೇಳಿದ್ರೆ ವ್ಯಾಸ ಮಹರ್ಷಿಗಳಿಗೆ ಮತ್ತು ವೇದ ದ್ರಷ್ಟಾರರಿಗೆ, ವೇದ ಮಂತ್ರಗಳನ್ನು ಕಂಡ ಋಷಿಗಳಿಗೆ ಅದರಿಂದ ಲಾಭ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವರು ಯಾವ ಅರ್ಥದಲ್ಲಿ ಆ ಮಂತ್ರಗಳನ್ನ ಸೃಷ್ಟಿಸಿದರೋ, ಯಾವ ಅರ್ಥವನ್ನ ಇಟ್ಟುಕೊಂಡು ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನ ಬರೆದ್ರು ಅಥವಾ ಭಾಗವತವನ್ನು ಬರೆದ್ರು, ಆ ಅರ್ಥಗಳನ್ನ ಬಿಡಿಸಿ 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 ಜಗತ್ತಿಗೆ ತೋರಿಸುವ ಕೆಲಸವನ್ನ ಬನ್ನಂಜೆಯವರು ಮಾಡಿದರು. ಬಹುಶಃ ಬನ್ನಂಜೆಯವರು ಬಂದು ಹೋಗದೇ ಇದ್ದರೆ ಈ ಮಹಾಗ್ರಂಥಗಳ ಒಳ ತಿರುಳು ಇನ್ನೂ ನಮಗೆ ಸಿಗ್ತಾ ಇರಲಿಲ್ಲವೋ ಎಂದು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಅವರ ಭಗವದ್ಗೀತೆಯ ಬಗ್ಗೆ ಇರುವಂತಹ ಆ ಒಂದು ಕನ್ನಡ ರೂಪದಲ್ಲಿ ಬರುವ ಕೆಲವು ವಿಚಾರಗಳು ನಿಮ್ಮ ಮುಂದೆ ಹೇಳ್ತೇನೆ. ಅಲ್ಲಿ ನಮಗೆಲ್ಲ ಗೊತ್ತಿದೆ, ಧೃತರಾಷ್ಟ್ರನ ಮಾತಿನಿಂದ ಭಗವದ್ಗೀತೆ ಶುರುವಾಗ್ತದೆ. ಒಬ್ಬ ಕುರುಡ, ಅವನು ಹೊರಗಿನಿಂದಲೂ ಕುರುಡ, ಒಳಗಿನಿಂದಲೂ ಕುರುಡ. ಅಂತಹ ಒಬ್ಬ ಕುರುಡನ ಪ್ರಶ್ನೆ, ನನ್ನವರು ಮತ್ತೆ ಪಾಂಡವರು ಏನ್ ಮಾಡ್ತಾ ಇದ್ದಾರೆ? ಇದನ್ನ ಬಹಳಷ್ಟು ಮಂದಿ ಅದನ್ನ ಬಹಳ ಸಹಜವಾದ ಒಂದು ಅನುವಾದ ಅಂತ ಹೇಳ್ಕೊಂಡು ಬರ್ಕೊಂಡು ಮುಂದೆ ಹೋಗ್ಬಿಡ್ತಾರೆ. ಆದ್ರೆ ಬನ್ನಂಜೆಯವರು ಹೋಗುವುದಿಲ್ಲ. ಅವರು ಒಂದೊಂದು ಪದವನ್ನು ಕೂಡ ಹಿಡಿದು ನಿಂಚಿ ಅದರ ಅರ್ಥವನ್ನು ನೋಡಿ ಅದರ ಒಳ ತಿರುಳನ್ನ ತೆಗೆದು ಅದನ್ನ ಓದುಗರಿಗೆ ಉಣಬಡಿಸ್ತಾರೆ, ಕೇಳುಗರಿಗೆ ಉಣಬಡಿಸ್ತಾರೆ. ಅವ್ರು ಹೇಳ್ತಾರೆ, ಧೃತರಾಷ್ಟ್ರನ ಮಮಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಅವರು ಪ್ರಶ್ನೆ
ಕೇಳುವಾಗಲೇ ಕೇಳ್ತಾನೆ, ಮಾಮಕಃ ಪಾಂಡವಾಶ್ಚೈವ, ನನ್ನವರು ಮತ್ತು ಪಾಂಡವರು. ಆ ನನ್ನ ಅನ್ನುವ ಒಂದು ಮಮಕಾರ ಅವನಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನ ಅವರು ಬಹಳ ವಿಸ್ತಾರವಾಗಿ ಅದನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಂದೊಂದು ಶಬ್ದದ ಹಿಂದೆ ಅವರು ಇಳಿದು ಪತಾಳ ಕರಡಿ ಹಾಕಿ ಅದರ ಆಳ ಅಗಲಗಳನ್ನ ಅದನ್ನ ತೆರೆದು ತೋರಿಸುವಂತ ಬಗೆ ಅತ್ಯಂತ ಅನನ್ಯವಾದದ್ದು. ಇಲ್ಲಿ ನಮಗೆ ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿ ಏನೆಲ್ಲ ಆಗ್ತದೆ ಅಂತ ಗೊತ್ತಿದೆ. ಅರ್ಜುನ ವಿಷಾದ ಯೋಗ ಅಂತ ಹೇಳ್ತೇವೆ, ಆದ್ರೆ ಅಲ್ಲಿ ದುರ್ಯೋಧನನ ಒಂದಷ್ಟು ಮನಸ್ಥಿತಿಯ ಮಾತುಗಳು ಕೂಡ ಬರ್ತವೆ. ಅವನು ಹೇಳ್ತಾನೆ, ದ್ರೋಣರನ್ನು ಕರೆದು ಮಾತಾಡಿಸ್ತಾನೆ, ಭೀಷ್ಮರನ್ನ ಪಕ್ಕದಲ್ಲಿ ಇದ್ರೂ ಕೂಡ ಅವರನ್ನ ಅವಗಣನೆ ಮಾಡಿ ದ್ರೋಣರನ್ನ ಮುಂದಕ್ಕಿಟ್ಟು ಮಾತಾಡ್ತಾನೆ. ಆ ಮಾತಾಡುವಾಗ ಅವನು ಹೇಳ್ತಾನೆ, ನನಗೆ ಈ ಪಾಂಡವರ ಆಧಿಕ್ಯವನ್ನು ನೋಡಿ ನನಗೆ ಭಯ ಆಗ್ತಾ ಇದೆ, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ ಅಂತ ಹೇಳ್ತಾರೆ. ಇದು ಅನುವಾದ ಮಾಡುವವರು ಏನ್ ಮಾಡ್ತಾರೆ, ಪಾಂಡವರ ಸೈನ್ಯವನ್ನು ನೋಡಿ ದುರ್ಯೋಧನ ಈ ಮಾತನ್ನು ಹೇಳಿದ ಅಂತ ಹೇಳಿಬಿಡ್ತಾರೆ. ಆದ್ರೆ ಬದರ್ಜಿಯವರು ಆ ಅನೇಕ ಅನ್ನುವ ಶಬ್ದವನ್ನು ಹೇಳ್ಕೊಳ್ತಾರೆ. ಅನೇಕ ಅಂತ ಹೇಳಿದ್ರೆ ಏನು? ದುರ್ಯೋಧನ ಹೇಳ್ತಾ ಇದ್ದಾನೆ ದ್ರೋಣರಿಗೆ, ನೋಡಿ ನನಗೆ ಪಾಂಡವರ ಅನೇಕವನ್ನು ನೋಡಿ ನನಗೆ ಗಾಬರಿ ಆಗ್ತಾ ಇದೆ, ಅವರ ಅಷ್ಟೊಂದು ದೊಡ್ಡ ವಿಸ್ತಾರವಾದ ಸೈನ್ಯವನ್ನು ನೋಡಿ ನನಗೆ ಕಳವಳ ಆಗ್ತಾ ಇದೆ ಅಂತ ಹೇಳುವಾಗ ಆ ಅನೇಕ ಅನ್ನೋ ಶಬ್ದವನ್ನು ಬನ್ನಂಜಿಯವರು ಹಿಡ್ಕೊಂಡ್ಬಿಡ್ತಾರೆ. ಮಿಕ್ಕವರೆಲ್ಲ ಅದನ್ನ ಸೇನೆ ಅಂತ ಹೇಳಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಬನ್ನಂಜಿಯವರು ಅನೇಕ ಅಂತ ಹೇಳಿದ್ರೆ ಏನು? ಅಲ್ಲಿ ಅಕ್ಷೋಹಿಣಿ ಅನ್ನೋದು ನಮ್ಗೆ ಗೊತ್ತಿದೆ. ಅಕ್ಷೋಹಿಣಿಯ 1/10 ಅಥವಾ 10ನೇ ಭಾಗ ಅನೇಕ ಅಂತ ಹೇಳುವಂಥದ್ದು. ಅದರಲ್ಲಿ 2187 ರಥಗಳು, ಆನೆಗಳು, 6561 ಕುದುರೆಗಳು ಮತ್ತು 10,935 ಕಾಲಾಳುಗಳು, ಇಷ್ಟು ಜನ ಇರಬೇಕು. ಇದರ 10 ಪಟ್ಟು ತಗೊಂಡ್ರೆ ಅದನ್ನು ಒಂದು ಅಕ್ಷೋಹಿಣಿ ಅಂತ ಹೇಳ್ತೀವಿ. ಅಂದ್ರೆ ದುರ್ಯೋಧನಿಗೆ ಪಾಂಡವರ 7 ಅಕ್ಷೋಹಿಣಿಯ ಒಂದು ಭಾಗ ಮಾತ್ರ ಬಂದಿದೆ. ಅಂದ್ರೆ 70ನೇ ಭಾಗ ಮಾತ್ರ ಅಲ್ಲಿ ಅವನಿಗೆ ಕಾಣಿಸ್ತಾ ಇರುವಂಥದ್ದು. ಒಂದು ಅನೇಕವನ್ನು ಮಾತ್ರ ಅವನು ನೋಡಿ ಹೇಳ್ತಾ ಇರುವಂಥದ್ದು. ಆ ಒಂದು ಅನೇಕವನ್ನು ನೋಡಿ ಅವನಿಗೆ ಇಷ್ಟು ಗಾಬರಿ ಆಗ್ತಾ ಇದೆ ಅಂತಾದ್ರೆ, ಹಾಗಾದ್ರೆ ಇಡೀ ಪಾಂಡವರ ಸೇನೆ ಬಂದ್ರೆ ಅವನ ಗಾಬರಿ ಯಾವ ಪ್ರಮಾಣದಲ್ಲಿ ಇರಬಹುದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ವ್ಯಾಸರು ಬರೆಯುವ ಒಂದೊಂದು ಶಬ್ದದ ಹಿಂದೆಯೂ ಕೂಡ ಬನ್ನಂಜಿಯವರು ಅದರ ಆಳ ಅಗಲಗಳನ್ನ, ಅದರ ಅರ್ಥ ವಿಸ್ತಾರಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಅವನು ದುರ್ಯೋಧನ ಹೇಳ್ತಾನೆ, ಅನೇಕ ಹೆಸರುಗಳನ್ನು ಹೇಳ್ತಾ ಹೋಗ್ತಾನೆ. ಅದರಲ್ಲಿರುವ ಅನೇಕ ಸ್ವಾರಸ್ಯಗಳು, ಉದಾಹರಣೆಗೆ ಅವನು ಕೌರವರ ಹೆಸರುಗಳನ್ನು, ಅಂದ್ರೆ ತನ್ನ ಪಡೆಯವರ ಹೆಸರುಗಳನ್ನು ಹೇಳಬೇಕಾದ್ರೆ ಕೇವಲ 7 ಹೆಸರುಗಳನ್ನು ಮಾತ್ರ ಹೇಳ್ತಾನೆ. ಪಾಂಡವರ ಸೇನೆಯಲ್ಲಿ ಎಷ್ಟೆಲ್ಲ ಮಂದಿ ಇದ್ದಾರೆ ಅಂತ ಹೇಳುವಾಗ 11 ಹೆಸರುಗಳನ್ನು ಹೇಳ್ತಾನೆ. ನಮಗೆ ಗೊತ್ತಿದೆ ಪಾಂಡವರ ಕಡೆಯಿಂದ ಬಂದದ್ದು ಕೇವಲ 7 ಅಕ್ಷೋಹಿಣಿ ಮಾತ್ರ. ಅದೇ ಕೌರವರ ಕಡೆಯಿಂದ 11 ಅಕ್ಷೋಹಿಣಿ ಬಂದಿದೆ. ಆದ್ರೆ ಇವನ ಗಾಬರಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಪಾಂಡವರಲ್ಲಿ ದೊಡ್ಡ ದೊಡ್ಡ ಅತಿರಿಕ್ತ ಭಾರತರು ಎಷ್ಟು ಮಂದಿ ಇದ್ದಾರೆ ಅಂತ ಹೇಳುವಾಗ 11 ಹೆಸರುಗಳನ್ನು ಹೇಳಿಬಿಡ್ತಾನೆ. ಆದ್ರೆ ತನ್ನ 11 ಅಕ್ಷೋಹಿಣಿ ಸೇನೆಯಲ್ಲಿ ಅವನಿಗೆ ಕಾಣಿಸುವುದು ಕೇವಲ 7 ಹೆಸರುಗಳು ಮಾತ್ರ. ಬನ್ನಂಜಿಯವರು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಇನ್ನೂ ಆಳಕ್ಕೆ ಇಳಿತಾರೆ. ಯಾರ್ಯಾರ ಹೆಸರುಗಳನ್ನು ಹೇಳ್ತಾನೆ ಅವನು ಅಂತ ಹೇಳ್ತಾ ಹೋಗುವಾಗ, ಪಾಂಡವರ ಹೆಸರುಗಳನ್ನು ಹೇಳುವಾಗ ಅವನು ಹೇಳ್ತಾನೆ ಸಾತ್ಯಕಿ ಅಂತ ಹೇಳ್ತಾನೆ, ಆಮೇಲೆ ವಿರಾಟ, ದ್ರುಪದ ಇತ್ಯಾದಿ ಹೆಸರುಗಳನ್ನು ಹೇಳ್ತಾ ಹೋಗ್ತಾನೆ. ಈಗ ಸಾತ್ಯಕಿ ಅಂತ ಹೇಳುವಂಥದ್ದು ನಮಗೆ ಕೇವಲ ಒಬ್ಬ ಪಾಂಡವ ಅಥವಾ ಪಾಂಡವರ ಪಕ್ಷದಲ್ಲಿರುವಂತ ಒಬ್ಬ ವ್ಯಕ್ತಿ. ಆದ್ರೆ ಸಾತ್ವಿಕಿಯ ಹೆಸರನ್ನು ಯಾಕೆ ಹೇಳ್ತಾನೆ ಅವನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಅವನು ಬಲರಾಮನ ಕಡೆಯಿಂದ ಬಂದವರು. ಈಗ ಬಲರಾಮ ಏನ್ ಮಾಡ್ತಾನೆ, ನನಗೆ ಈ ಯುದ್ಧ ಯಾವುದು ಬೇಡಪ್ಪ, ನಾನು ತೀರ್ಥಕ್ಷೇತ್ರಕ್ಕೆ ಹೋಗಿಬಿಡ್ತೇನೆ, ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಹೊರಟು ಬಿಡ್ತಾನೆ. ಒಂದು ವೇಳೆ ಅವನು ಹೋಗದೆ ನಾನು ಯುದ್ಧಕ್ಕೆ ನಿಲ್ತೇನೆ ಅಂತ ಹೇಳಿದ್ರೆ, ಅವನು ಖಂಡಿತವಾಗಿಯೂ ಕೌರವರ ಪರವಾಗಿ ಅಥವಾ ದುರ್ಯೋಧನರ ಪರವಾಗಿ ನಿಂತಿದ್ದರೆ ಸಾತ್ವಿಕ ಅವನ ಪರವಾಗಿ ಬರ್ತಾ ಇದ್ದ, ಅವನ ಕಡೆಗೆ ಹೋಗಿ ನಿಲ್ತಾ ಇದ್ದ. ಆದ್ರೆ ಬಲರಾಮನ ಏನು ಅವನ ಒಂದು ಅನುಪಸ್ಥಿತಿಯಿಂದಾಗಿ ಏನಾಯ್ತು, ಸಾತ್ವಿಕೆ ಹೋಗಿ ಪಾಂಡವರ ಕಡೆಗೆ ನಿಲ್ಲುವ ಹಾಗಾಯ್ತು. ಅದೇ ರೀತಿಯಲ್ಲಿ ವಿರಾಟ ಅವನು ಕೀಚಕನ ಹೆದರಿಕೆಯಲ್ಲಿ ಅವನು ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಆದ್ರೆ ಇವರು ಹೋಗಿ ಅಲ್ಲಿ ಅವರ ಅಜ್ಞಾತವಾಸವನ್ನು ಅಲ್ಲಿ ನಡೆಸಿದ್ರು, ಕೀಚಕನನ್ನ ಕೊಂದ್ರು. ಕೀಚಕನ ಪರಿಹಾರ ಆದ ಮೇಲೆ ವಿರಾಟನಿಗೆ ಇವರ ಮೇಲೆ ಬಹಳ ಪ್ರೀತಿ ಬಂತು, ಹಾಗಾಗಿ ಪಾಂಡವರ ಕಡೆ ಬಂದು ನಿಂತ. ಇನ್ನು ದ್ರುಪದ ನಮಗೆ ಗೊತ್ತೇ ಇದೆ, ದ್ರುಪದ ಅವನು ಏನು ದ್ರೋಣಾಚಾರ್ಯರ ಇದರಿಂದಾಗಿ ಒಂದು ಪಂಥಾಹ್ವಾನದಿಂದಾಗಿ ಪಾಂಡವರ ಬಗ್ಗೆ ಅವನನ್ನು ಎಳೆದುಕೊಂಡು ಬಂದ್ರು. ಅವಮಾನ ಆದರೂ ಕೂಡ ಅವನ ಕೊನೆಗೆ ತನ್ನ ಮಗಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿದ, ಅವರ ಪರವಾಗಿ ನಿಂತ. ಅಂದ್ರೆ 3 ಜನ ತನ್ನ ಪರವಾಗಿ ಬಂದು ಯುದ್ಧಕ್ಕೆ ನಿಲ್ಲಬೇಕಾಗಿದ್ದವರು ಏನಾಗಿದ್ದಾರೆ, ಹೋಗಿ ಪಾಂಡವರ ಪಕ್ಷದಲ್ಲಿ ನಿಂತಿದ್ದಾರೆ. ಹೀಗೆ ಆ ಮಹಾಭಾರತದ ಒಳಗಿನ ಅಂತರಂಗವನ್ನ ಹಿಡಿದು ಅಲ್ಲಿ ಒಂದೊಂದು ವ್ಯಕ್ತಿತ್ವದ ಹಿಂದೆ ಕೂಡ ಅವರು ಆ ಸರ್ಚ್ ಲೈಟ್ ಅನ್ನು ಹಾಕಿ ತೋರಿಸುವಂತ ಕೆಲಸ ಬಹಳ ಅನನ್ಯವಾದದ್ದು. ಇನ್ನು ಅದೇ ರೀತಿಯಲ್ಲಿ ಅವರು ಹೇಳ್ತಾರೆ, ದೃಷ್ಟಕೇತು, ಚೇಕಿತಾನ, ಆಮೇಲೆ ಕಾಶಿರಾಜ, ಪುರುಜಿತ್ ಇತ್ಯಾದಿ ಅನೇಕ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಒಬ್ಬೊಬ್ಬರು ಕೂಡ ಈ ದೃಷ್ಟಕೇತು ಅಂತ ಯಾರು ಹೇಳಿದ್ರೆ ಅವನು ಶಿಶುಪಾಲನ ಮಗ. ಶಿಶುಪಾಲ ಯಾರ ಕೈಯಿಂದ ಹತನಾದ? ಕೃಷ್ಣನ ಕೈಯಿಂದ ಹತನಾದ. ಹಾಗಾಗಿ ದೃಷ್ಟಕೇತುವಿಗೆ ಕೃಷ್ಣನ ವಿರುದ್ಧ ಅವನಿಗೆ
ಯುದ್ಧ ಮಾಡುವಂತ ಒಂದು ಉತ್ಸಾಹ ಇರಬೇಕಾಗಿತ್ತು. ಅವನು ಹೋಗಿ ಕೌರವರ ಜೊತೆ ನಿಲ್ಬೇಕಾಗಿತ್ತು. ಆದ್ರೆ ಅವನು ಮತ್ತೆ ಬಂದು ಪಾಂಡವರ ಜೊತೆ ನಿಂತಿದ್ದಾನೆ. ಅಂದ್ರೆ ಒಂದೊಂದು ಹೆಸರನ್ನ ಹೇಳುವಾಗಲೂ ಕೂಡ ದುರ್ಯೋಧನನಿಗೆ ಮನಸ್ಸಿನ ಒಳಗೆ ಎಷ್ಟು ಸಂಕಟ ಆಗ್ತಾ ಇದೆ. ಇದನ್ನ ಬನ್ನಂಜಿಯವರು ಅದನ್ನ ಹಿಂಜಿ ತೆಗೆದು ತೋರಿಸ್ತಾರೆ. ಅದೇ ರೀತಿಯಲ್ಲಿ ಕಾಶಿರಾಜ ಅನ್ನುವ ಒಂದು ಹೆಸರನ್ನ ಹೇಳುವಾಗ ಕಾಶಿರಾಜರು ಇಬ್ಬರು ಇದ್ರು ಅನ್ನುವ ವಿಚಾರವನ್ನು ಹೇಳ್ತಾರೆ. ಇಬ್ಬರು ಕಾಶಿರಾಜರಿದ್ರು. ಅದರಲ್ಲಿ ಒಬ್ಬ ಕಾಶಿರಾಜ, ಯಾಕೆಂತ ಹೇಳಿದ್ರೆ ಅದು ವರುಣ ಮತ್ತೆ ಅಸಿ ಅಂತ ಹೇಳುವ ಎರಡು ನದಿಗಳ ಮಧ್ಯಭಾಗದಲ್ಲಿ ಬರುವಂತಹ ಒಂದು ಭಾಗ, ಅದನ್ನು ಕಾಶಿ ಅಂತ ಹೇಳುವಂಥದ್ದು, ವಾರಣಾಸಿ ಅಂತ ಹೇಳುವಂಥದ್ದು. ಅಲ್ಲಿ ಎರಡು ರಾಜ್ಯಗಳಿದ್ದವು. ಆ ಎರಡು ರಾಜ್ಯಗಳಲ್ಲಿ ಒಬ್ಬ ದುರ್ಯೋಧನನ ಮಾವ, ಇನ್ನೊಬ್ಬ ಭೀಮನ ಮಾವ. ಆ ದುರ್ಯೋಧನನ ಮಾವ ಅವನು ಈಗಾಗಲೇ ಒಂದು ಕಾಳಗದಲ್ಲಿ ತೀರ್ಕೊಂಡಿದ್ದಾನೆ. ಅದು ಅವನನ್ನ ಕೃಷ್ಣನೇ ಸಂಹಾರ ಮಾಡಿದ್ದಾನೆ. ಈಗ ಉಳಿದುಕೊಂಡಿರುವವನು ಯಾರು ಅಂತ ಹೇಳಿದ್ರೆ ಭೀಮನ ಮಾವ. ಹಾಗಾಗಿ ಇಲ್ಲಿ ಕಾಶಿರಾಜ ಅಂತ ಹೇಳುವವನು ಯಾರಾದರೂ ಇದ್ರೆ ಅವನು ಭೀಮನ ಮಾವನೇ ಇರಬೇಕು. ಅಂದ್ರೆ ದುರ್ಯೋಧನ ಈ ಹೆಸರನ್ನ ಹೇಳಬೇಕಾದ್ರೆ ಅವನಿಗೆ ಯಾವ ರೀತಿಯ ಸಂಕಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಾಶಿರಾಜ ಒಬ್ಬ ಇದ್ದರೆ, ಅವನು ಬದುಕಿದ್ದರೆ ಅವನು ನನ್ನ ಪರವಾಗಿ ಬಂದು ಯುದ್ಧಕ್ಕೆ ನಿಲ್ಲಬೇಕಾಗಿತ್ತು. ಅವನಿಲ್ಲದ ಕಾರಣಕ್ಕೆ ಈಗ ಒಬ್ಬನೇ ಕಾಶಿರಾಜ ಉಳ್ಕೊಂಡಿದ್ದಾನೆ, ಅವನು ಪಾಂಡವರ ಕಡೆ ಹೋಗಿದ್ದಾನೆ. ಹೀಗಾಗಿ ಆ ಕಾಶಿರಾಜನ ಹೆಸರನ್ನು ಎತ್ತಿ ಹೇಳ್ತಾನೆ. ಅಂದ್ರೆ ಇಷ್ಟು ಆಳಕ್ಕೆ ಹೋಗಿ ಇವತ್ತು ಬೆಳಿಗ್ಗೆ ಗಣಪಟ್ಟವರು ಹೇಳಿದರು, ಅವರು ಎಷ್ಟು ಅದರ ಹಿಂದೆ ಹೋಗ್ತಾರೆ. ಶಂತನುವಿನ ಅಣ್ಣನ ಏನು ಹೆಸರುಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಇಂಥ ಎಷ್ಟೋ ವಿಚಾರಗಳ ಹಿಂದೆ ಅವರು ಹೋಗಿ ಸಂಶೋಧನೆಯನ್ನು ಮಾಡಿ ಅವರ ವಿಚಾರಗಳನ್ನ ಹೇಳ್ತಾರೆ. ಹೀಗೆ ಹೇಳುವಾಗ ನಮಗೆ ಏನಾಗ್ತದೆ, ಆ ಗೀತೆ ಅದು ಕೇವಲ ಒಂದು ಮೇಲ್ನೋಟಕ್ಕೆ ಮಾತ್ರ ಸಿಗುವಂತ ಒಂದು ಅರ್ಥದ ಹೊರತಾಗಿ ಅದರ ಒಳಗಿನ ಆ ವ್ಯಕ್ತಿತ್ವಗಳ ಒಳ ತೋಟಿಗಳನ್ನು ನಮಗೆ ತೋರಿಸುವಂತ ಒಂದು ಮಹತ್ವದ ಕೃತಿ ಆಗಿದೆ. ಅದೇ ರೀತಿಯಲ್ಲಿ ಅವರು ಪಾಂಡವರ ಪಕ್ಷದ ಹೆಸರುಗಳನ್ನು ಹೇಳುವಾಗ ದುರ್ಯೋಧನ ಏನ್ ಮಾಡ್ತಾನೆ, ಸಣ್ಣ ಸಣ್ಣ ಮಕ್ಕಳ ಹೆಸರುಗಳನ್ನು ಹೇಳಿಬಿಡ್ತಾನೆ. ಉದಾಹರಣೆಗೆ ಅವನು ಯುಧಾಮನ್ಯು, ಉತ್ತಮೋಜ ಇತ್ಯಾದಿ ವ್ಯಕ್ತಿಗಳ ಹೆಸರುಗಳನ್ನು ಹೇಳಿಬಿಡ್ತಾನೆ. ಅವರೇನು ದೊಡ್ಡ ತೇರಾಳುಗಳೇನು ಅಲ್ಲ, ಬಿಲ್ಲಾಳುಗಳಲ್ಲ, ಅವರೇನು ದೊಡ್ಡ ಸೈನಿಕರಲ್ಲ ಅಥವಾ ದೊಡ್ಡ ರೀತಿಯ ಯುದ್ಧವನ್ನು ಮಾಡುವವರಲ್ಲ, ಸಣ್ಣ ಸಣ್ಣ ಮಕ್ಕಳು. ಆದ್ರೆ ಸಣ್ಣ ಮಕ್ಕಳು ಕೂಡ ದುರ್ಯೋಧನನಿಗೆ ಎಷ್ಟು ದೊಡ್ಡ ವ್ಯಕ್ತಿತ್ವಗಳಾಗಿ ಕಾಣಿಸ್ತಾ ಇದ್ದಾವೆ. ಅಭಿಮನ್ಯುನ ಹೆಸರು ಹೇಳ್ತಾನೆ. ಅಭಿಮನ್ಯು ಅಫ್ಕೋರ್ಸ್ ಅವನು ಬಹಳ ದೊಡ್ಡ ಏನು ಕಾದಾಟವನ್ನು ಮಾಡುವಂತ ಶಕ್ತಿಶಾಲಿ, ಆದ್ರೂ ಕೂಡ ಅವನು ದೊಡ್ಡ ಒಬ್ಬ ಸೇನಾನಿ ಅನ್ನೋ ಹೆಸರಲ್ಲಿ ರೀತಿಯಲ್ಲಿ ದುರ್ಯೋಧನ ಅವನ ಹೆಸರನ್ನು ಹೇಳ್ತಾನೆ. ಹಾಗೆಯೇ ದ್ರೌಪದಿಯ 5 ಮಂದಿ ಮಕ್ಕಳ ಹೆಸರುಗಳನ್ನು ಹೇಳಿಬಿಡ್ತಾನೆ. ಅಂದ್ರೆ ಒಳಗಿನ ಭಯ ಅವನಿಗೆ ಯಾವ ರೀತಿ ಇದೆ. ನಮಗೆ ಭಯ ಹೆಚ್ಚಾದಾಗ ಹಗ್ಗ ಕೂಡ ಹಾವಿನ ರೀತಿಯಲ್ಲಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಅವರಿಗೆ ಎಷ್ಟು ದೊಡ್ಡ ಸೇನಾನಿಗಳ ಹಾಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನ ಆ ಒಂದು ಮಾತು, ಆ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಹೇಳ್ತಾ ಇದೆ ಅನ್ನೋದನ್ನ ನಮಗೆ ಅರ್ಥ ಮಾಡಿಸುವಂಥದ್ದು ಬನ್ನಂಜಿಯವರ ಈ ಕೃತಿ. ಇನ್ನು ಪಾಂಡವರ ಹೆಸರನ್ನು ಹೇಳುವಾಗ ಅವನು ದ್ರೋಣನ ಹೆಸರನ್ನು ಹೇಳ್ತಾನೆ. ಹಾಗೆ ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ ಇವರೆಲ್ಲ ಒಂದೊಂದು ರೀತಿಯಲ್ಲಿ ವಿಕ್ಷಿಪ್ತರು. ಅಶ್ವತ್ಥಾಮ ಬಹಳ ವಿಕ್ಷಿಪ್ತವಾದಂತ ವ್ಯಕ್ತಿತ್ವ. ಕೃಪ ಅವನು ಮೂಲತಃ ಒಬ್ಬ ಬ್ರಾಹ್ಮಣ. ಅವನು ಕತ್ತಿ ಹಿಡಿದು ಹೋರಾಡಿ ಸೈನ್ಯದಲ್ಲಿ ದೊಡ್ಡ ಹೆಸರನ್ನು ತರಲಿಕ್ಕೆ ಹೊರಟಿರುವವನು. ದ್ರೋಣ ಅವನು ಮುಖ್ಯವಾಗಿ ಪಾಂಡವರಿಗೆ ದೊಡ್ಡ ಗುರು. ಕೌರವರು ಅವನನ್ನ ಗುರುತಿಸಿದ್ದಕ್ಕಿಂತ ಹೆಚ್ಚಾಗಿ ಪಾಂಡವರೇ ಅವನನ್ನ ತಮ್ಮ ಗುರುಗಳು ಅಂತ ಗುರುತಿಸಿದ್ರು. ಹಾಗೆ ಭೀಷ್ಮರ ಬಗ್ಗೆ ದುರ್ಯೋಧನನಿಗೆ ಮೊದಲಿಂದಲೂ ಒಂದು ತಾತ್ಸಾರ ಇದೆ. ಅದನ್ನು ನಾವು ಅವನ ಮಾತುಗಳಲ್ಲೇ ನೋಡ್ತೇವೆ. ಯಾಕಂತ ಹೇಳಿದ್ರೆ ಭೀಷ್ಮರನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಅವನು ದ್ರೋಣನಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ನೋಡಿ, ನಿಮ್ಮ ಸೈನ್ಯದಲ್ಲಿ ಇಂಥವರಿದ್ದಾರೆ, ಆ ಸೈನ್ಯದಲ್ಲಿ ಹಾಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅಲ್ಲಿ ಹೇಳುವಾಗ ಭಗವದ್ಗೀತೆಯಲ್ಲೇ ಬರುವ ಒಂದು ಶ್ಲೋಕ, ಅದರ ಒಂದು ವಿಶೇಷವನ್ನ ಬನ್ನಂಜಿಯವರು ಗುರುತಿಸ್ತಾರೆ. ಅವನು ಹೇಳುವಾಗ ಹೇಳ್ತಾನೆ, ಈ ಸೇನೆ ನೋಡಿ ಎಷ್ಟು ದೊಡ್ಡದಾಗಿದೆ, ಆ ಸೇನೆ ನೋಡಿ ಅದು ಎಷ್ಟು ಚಿಕ್ಕದಾಗಿದೆ. ಅವನು ಈ ಸೇನೆ ಅಂತ ಹೇಳ್ತಾ ಇರುವಂತದ್ದು ಪಾಂಡವರ ಸೇನೆಗೆ, ಅವನು ಆ ಸೇನೆ ಅಂತ ತೋರಿಸ್ತಾ ಇರೋದು ತನ್ನ ಸೇನೆಗೆ, ಕೌರವರ ಸೇನೆಗೆ. ಅಂದ್ರೆ ತನ್ನ ಸೇನೆಯನ್ನು ಮನಸ್ಸಿನಿಂದಲೇ ದೂರ ಇಟ್ಟುಬಿಟ್ಟಿದ್ದಾನೆ, ಆ ಸೇನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕೌರವರ ಸೇನೆ ತನ್ನ ಮೇಲೆ ಬರ್ತಾ ಇದೆ ಅನ್ನೋ ಒಂದು ಭಯದಿಂದ ಈ ಸೇನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಷ್ಟು ಸಣ್ಣ ಸಣ್ಣ ಒಂದೊಂದು ಶಬ್ದಗಳಲ್ಲಿ ಬರುವಂತಹ ಸೂಕ್ಷ್ಮಗಳನ್ನ ಬನ್ನಂಜಿಯವರು ಹೇಗೆ ಹಿಡಿತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಇನ್ನು ಹಾಗೆ ಅವರು ಅಲ್ಲಿ ಬರುವ ಶಿಖಂಡಿಯ ಹೆಸರಿನಲ್ಲಿ ಬರುವ ಅವನ ಬಗ್ಗೆ ಉಲ್ಲೇಖವಾಗುವಂತಹ ಒಂದು ಶ್ಲೋಕದಲ್ಲಿ ಅಲ್ಲಿ ಮಹಾರಥ ಅನ್ನುವ ಹೆಸರು ಬರ್ತದೆ. ಮಹಾರಥಿಗಳ ಹೆಸರುಗಳನ್ನು ಹೇಳುವಾಗ ಶಿಖಂಡಿಯ ಹೆಸರನ್ನು ಹೇಳ್ತಾರೆ. ಹಾಗಾದ್ರೆ ಶಿಖಂಡಿ ನಾವೆಲ್ಲ ಏನು ಅಂದ್ಕೊಂಡಿದ್ದೇವೆ, ನಪುಂಸಕ ಅಂತ ಅಂದ್ಕೊಂಡಿದ್ದೇವೆ. ಅವನು ನಪುಂಸಕನಾಗಿದ್ದ, ಅವನು ಬಂದದ್ರಿಂದಾಗಿ ಭೀಷ್ಮರು ತಮ್ಮ ಬಿಲ್ಲನ್ನ ಕೆಳಗೆ ಹಾಕಿದ್ರು ಅಂತೆಲ್ಲ ಒಂದು ರೀತಿಯ ಅನುವಾದವನ್ನು ಮಾಡ್ತಾರೆ. ಆದ್ರೆ ಶಿಖಂಡಿ ಅಂತ ಹೇಳುವ ಪಾತ್ರ ಅದು ಮೂಲತಃ ಅದು ಗಂಡು ಪಾತ್ರ ಅನ್ನೋದನ್ನ ಬನ್ನಂಜಿಯವರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವನನ್ನು ಮಹಾರಥ ಅಂತ ಗುರುತಿಸ್ತಾರೆ. ಅವನು ಹೆಣ್ಣಾಗಿ ಹುಟ್ಟಿ ನಂತರ ಪೂರ್ತಿಯಾಗಿ ಗಂಡಾಗಿ ಬದಲಾದವನು. ಅವನು ಹೆಣ್ಣು ಹೌದು ಗಂಡು ಹೌದು ಅನ್ನುವ ವ್ಯಕ್ತಿತ್ವ ಅಲ್ಲ.
ಅವನು ಹೆಣ್ಣಾಗಿದ್ದವನು ಈಗ ಪೂರ್ತಿಯಾಗಿ ಗಂಡಾದವನು, ಹಾಗಾಗಿ ಅವನು ಶಿಖಂಡಿ. ಶಿಖಂಡಿ ಅಂದ್ರೆ ನಪುಂಸಕ ಅಲ್ಲ, ಶಿಖಂಡಿ ಅಂತ ಹೇಳಿದ್ರೆ ಶಿಖ ಅಂಡ, ಅಂದ್ರೆ ತನ್ನ ಕೂದಲನ್ನ ಉಂಡೆಯಾಗಿ, ನಾವು ಜುಟ್ಟು ಅಂತ ಹೇಳ್ತೇವೆ, ಆ ರೀತಿ ಉಂಡೆ ಕಟ್ಟಿ ಅದನ್ನ ತಲೆಯಲ್ಲಿ ಇಟ್ಟುಕೊಂಡವನೇ ಶಿಖಂಡಿ ಅನ್ನುವ ಅರ್ಥವನ್ನ ಅಲ್ಲಿ ಅವರು ಹೇಳ್ತಾರೆ. ಇನ್ನು ಶಂಖನಾದದ ಬಗ್ಗೆ ಇದೆಲ್ಲ ನಾನು ಹೇಳ್ತಾ ಇರೋದು ಬರೀ ಪ್ರಥಮಾಧ್ಯಾಯ, ಇನ್ನು 17 ಅಧ್ಯಾಯಗಳಿದ್ದಾವೆ, ಅವುಗಳ ಬಗ್ಗೆ ನಾನು ಹೇಳಿಕ್ಕೆ ಹೋಗೋದಿಲ್ಲ. ನಾನು ಕೇವಲ ಏನು ಸ್ಟಾಲಿನ್ ಪ್ಲಾಕ್ ಅಂತ ಹೇಳ್ತೇವಲ್ಲ, ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದೆರಡು ಅಗಲಗಳನ್ನ ಹೆಚ್ಚಿಕಿದ್ರೆ ಸಾಕು ಅಂತ, ಹಾಗೆ ಪ್ರಥಮಾಧ್ಯಾಯದಲ್ಲಿ ಅವರು ಹೇಳುವ ಕೆಲವು ವಿಚಾರಗಳನ್ನ ಅಷ್ಟೇ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಕಡೆ ಹೇಳ್ತಾರೆ, ಎಲ್ಲರೂ ಅವರವರ ಶಂಖಗಳನ್ನು ಊದಿದ್ರು ಅಂತ ಬರ್ತದೆ. ಕೃಷ್ಣ ಮೊದಲಾಗಿ ತನ್ನ ಪಾಂಚಜನ್ಯವನ್ನು ಊದ್ತಾನೆ, ಆನಂತರ ಅರ್ಜುನ ತನ್ನ ದೇವದತ್ತ ಅನ್ನೋ ಶಂಖವನ್ನು ಊದ್ತಾನೆ, ಭೀಮ ಪೌಂಡ್ರ ಅನ್ನೋ ಶಂಖವನ್ನು ಊದ್ತಾನೆ, ಆಮೇಲೆ ಯುಧಿಷ್ಠಿರ ಬಂದು ಅವನು ಅನಂತ ವಿಜಯ ಅನ್ನೋ ಶಂಖವನ್ನು ಊದ್ತಾನೆ. ಹೀಗೆ 5 ಮಂದಿ ಪಾಂಡವರು ತಮ್ಮ ತಮ್ಮ ಶಂಖಗಳನ್ನು ಊದ್ತಾರೆ. ಆ ನಂತರ ಅಭಿಮನ್ಯು ಮುಂತಾದ ಅನೇಕ ಪಾಂಡವರು ತಮ್ಮ ಶಂಖಗಳನ್ನು ಊದ್ತಾರೆ. ಇಲ್ಲಿ ನಾವು ಅದನ್ನ ಕೇವಲ ಒಂದು ಶ್ಲೋಕ ಅನ್ನುವ ರೀತಿಯಲ್ಲಿ ನೋಡಿಕೊಂಡು ಮುಂದಕ್ಕೆ ಹೋಗಿ ಬಿಡ್ತೇವೆ. ಆದ್ರೆ ಬನ್ನಜಿಯವರು ನಿಲ್ತಾರೆ. ಬೆಳಗ್ಗೆ ಅಷ್ಟೇ ನಮ್ಮ ಹಿರಿಯರು ಹೇಳಿದರು, ಸಂಖ್ಯಾ ಶಾಸ್ತ್ರದ ಹಿಂದೆ ಹೋಗ್ತಾರೆ ಬನ್ನಜಿಯವರು. ಎಷ್ಟು ಮಂದಿ ಪಾಂಡವರು ಶಂಖವನ್ನು ಊದಿದ್ರು ಅಂತ ಲೆಕ್ಕ ಮಾಡ್ತಾರೆ. ಅಲ್ಲಿ ಲೆಕ್ಕ ಮಾಡಿದ್ರೆ ಭಗವದ್ಗೀತೆ ಹೇಳ್ತಾ ಇದೆ, ಒಟ್ಟು 18 ಮಂದಿ ಪಾಂಡವರು ಶಂಖವನ್ನು ಊದಿದ್ದಾರೆ. 18 ಅಂತ ಬಂದ ಕೂಡಲೇ ಅದು ಜಯ. 18 ಅನ್ನೋ ಸಂಖ್ಯೆಯ ಅರ್ಥ ಏನು ಅಂತ ಹೇಳಿದ್ರೆ ಜಯ. ಹಾಗಾಗಿ ಈ ಜಯವನ್ನ ಆ ಮೊದಲ ಅಧ್ಯಾಯದ ಶಂಖನಾದವೇ ಸೂಚಿಸ್ತಾ ಇದೆ. ಯಾರ ಕಡೆಗೆ ಜಯವಾಗಲಿಕ್ಕಿದೆ ಅನ್ನೋದನ್ನ ಆ ಶಂಖನಾದವೇ ಹೇಳ್ತಾ ಇದೆ ಅನ್ನೋದನ್ನ ಬನ್ನಜಿಯವರು ತೆಗೆದು ತೋರಿಸ್ತಾರೆ. ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಅವರು ಹೊಸದಾಗಿ ಏನನ್ನು ಸೃಷ್ಟಿ ಮಾಡ್ತಾ ಇಲ್ಲ, ಇದು ನಾವು ನೆನಪಿಟ್ಟುಕೊಳ್ಬೇಕು. ಗೀತೆಯ ಅಥವಾ ಕಾವ್ಯದ ವಿಮರ್ಶೆ ಏನು ಅಂತ ಹೇಳಿದ್ರೆ, ಆ ಕಾವ್ಯದ ಒಳಗೆ ಇರುವ ಅಂಶಗಳನ್ನೇ ಹೆಂಗಿ ತೆಗೆದು ತೋರಿಸುವಂಥದ್ದು. ಕಾವ್ಯದಲ್ಲಿ ಇಲ್ಲದೇ ಇರುವ ಅಂಶಗಳನ್ನು ತಂದು ಹೇಳಿ ಇದು ಕಾವ್ಯ ಅಂತ ಹೇಳುವುದಲ್ಲ. ನಮ್ಮಲ್ಲಿ ಅನೇಕ ಕವಿಗಳು ವಿಮರ್ಶಕರು ಮಾಡಿದರು. 60ರ ದಶಕದಲ್ಲಿ ನವ್ಯ ಕಾವ್ಯ ಅಥವಾ ಇತ್ಯಾದಿ ಹಲವು ಏನು ಕಾವ್ಯ ಪಂಥಗಳು ಬಂದಾಗ ಹೇಳಿದರು, ಹೊಸ ಹೊಸ ವಿಚಾರಗಳನ್ನ, ಕಾವ್ಯದಲ್ಲಿ ಇಲ್ಲದೇ ಇರುವಂತಹ ವಿಚಾರಗಳನ್ನು ತಂದು ಇದು ಕಾವ್ಯ ಅನ್ನೋದಕ್ಕೆ ಹೇಳ್ತಾ ಹೋದ್ರು. ಆದ್ರೆ ಬನ್ನಜಿಯವರು ಏನ್ ಮಾಡ್ತಾರೆ, ಭಗವದ್ಗೀತೆಯ ಅಲ್ಲಿ ಒಳಗೆ ಇರುವ ಅಂಶಗಳನ್ನೇ ಹೆಕ್ಕಿ ತೆಗೆದು ನೋಡಿ ಇಲ್ಲಿ ಕಾವ್ಯ ಇದೆ ಅನ್ನೋದನ್ನು ತೋರಿಸ್ತಾರೆ. ನಾನು ಅದಕ್ಕೆ ಹೇಳಿದೆ ಪ್ರಾರಂಭದಲ್ಲಿ, ಬನ್ನಜಿಯವರು ಹುಟ್ಟಿದ್ರಿಂದ ಯಾರಿಗೆ ಖುಷಿ ಆಯ್ತು ಅಂತ ಹೇಳಿದ್ರೆ ವ್ಯಾಸ ಮಹರ್ಷಿಗಳು ಖುಷಿ ಆಯ್ತು. ಯಾಕಂದ್ರೆ ವ್ಯಾಸ ಮಹರ್ಷಿಗಳು ಬರೆದಂತ ಎಷ್ಟೋ ಶ್ಲೋಕಗಳ ಒಳ ಅರ್ಥಗಳನ್ನು ತೆಗೆದು ತೋರಿಸಿದ್ರು ಬನ್ನಜಿ. ಇಲ್ಲಿ ಅವರು ಅರ್ಜುನನ ಅಹಂಕಾರವನ್ನು ಕೂಡ ಹೇಳ್ತಾರೆ. ನೋಡಿ, ನಾವು ಎಷ್ಟೋ ಸಲ ನಾವು ಧೃತರಾಷ್ಟ್ರನ ಅಹಂಕಾರವನ್ನು ನಾವು ಗುರುತು ಹಿಡಿತೇವೆ. ಅವನು ಮಾಮಕಾಹ ಪಾಂಡವಾಶ್ಚಯ, ನನ್ನವರು ಮತ್ತೆ ಪಾಂಡವರು ಏನು ಮಾಡಿದ್ರು ಅಂತ ಕೇಳುವಾಗ ನನ್ನವರು ಅಂತ ಹೇಳಿದಾಗ, ಆದ್ರೆ ಅದಕ್ಕೆ ತಕ್ಕ ಅಥವಾ ಅದೇ ರೀತಿಯ ಒಂದು ಅಹಂಕಾರ ಅರ್ಜುನನಲ್ಲೂ ಇತ್ತು. ಅವನು ಹೇಳ್ತಾನೆ, ನನ್ನ ಕುದುರೆ ನನ್ನ ರಥವನ್ನು ಸ್ಥಾಪಿಸು ಅಂತ ಹೇಳ್ತಾನೆ. ಕೃಷ್ಣ ಇರುವಾಗ ಇವನು ಹೇಳುವಂಥದ್ದು ಏನಂದ್ರೆ ನಮ್ಮ ರಥ ಅಂತಲ್ಲ, ಅವನು ಹೇಳುದು ನನ್ನ ರಥವನ್ನು ಸ್ಥಾಪಿಸಿ. ಎಲ್ಲಿ ಅವರಿಬ್ರು ಎರಡು ಸೇನೆಗಳ ಮಧ್ಯದಲ್ಲಿ ಹೋಗಿ ನನ್ನ ರಥವನ್ನು ನಿಲ್ಲಿಸಿ. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಮೇಲೆ ಬಿಲ್ಲನ್ನು ಎತ್ತಿದ್ದಾರೋ ಅವರಲ್ಲಿ ಯಾರ್ಯಾರ ಜೊತೆ ನಾನು ಹೋರಾಟ ಮಾಡಬೇಕು ನನ್ನನ್ನು ನಿಶ್ಚಯ ಮಾಡಬೇಕು. ನೋಡಿ ಅವನ ಅಹಂಕಾರ ಯಾವ ಮಟ್ಟದ್ದು. ಎಷ್ಟೋ ಮಂದಿ ಅಲ್ಲಿ ಎದುರುಗಡೆ ನಿಂತಿದ್ದಾರೆ, ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ತೇನೆ ಯಾರ ಜೊತೆ ನಾನು ಯುದ್ಧ ಮಾಡಬೇಕು ಅಂತ. ಹಾಗಾಗಿ ಅವರನ್ನು ನೋಡೋದಕ್ಕಾಗಿ ನಾನು ಅಲ್ಲಿ ಹೋಗಿ ನಿಲ್ಲಬೇಕಾಗಿದೆ, ನನ್ನ ರಥವನ್ನು ಸ್ಥಾಪಿಸು ಅಂತ ಹೇಳುವಂತ ಮಾತನ್ನು ಕೂಡ ಅವರು ಅಲ್ಲಿ ಉದ್ಧರಣೆ ಮಾಡ್ತಾರೆ. ಹಾಗೆ ಸಂಜಯನ ಮಾತು, ಸಂಜಯ ಇವರಿಗೆ ಹೇಳಬೇಕಾದ್ರೆ, ನೋಡಿ ಹೀಗಾಯ್ತು ಅಂತ ಹೇಳಬೇಕಾದ್ರೆ ಧಾರ್ತರಾಷ್ಟ್ರರಿಗೆ ಅಂತ ಹೇಳಿ ಒಂದು ಮಾತನ್ನು ಬಳಸ್ತಾನೆ, ಧೃತರಾಷ್ಟ್ರನ ಮಕ್ಕಳಿಗೆ ಅನ್ನುವ ಮಾತನ್ನು ಬಳಸ್ತಾನೆ. ಯಾಕಂದ್ರೆ ಧೃತರಾಷ್ಟ್ರ ಪ್ರಾರಂಭದಲ್ಲಿ ಮಾಮಕಾಹ ನನ್ನವರು ಅಂತ ಹೇಳಿದಕ್ಕೆ ಉತ್ತರವಾಗಿ ಸಂಜಯ, ನೋಡು ಎಲ್ಲ ಧೃತರಾಷ್ಟ್ರನ ಮಕ್ಕಳಿಗೆ ಅಲ್ಲಿ ಬೆದರಿಕೆ ಆಗ್ತಾ ಇದೆ, ಅವರು ಹೆದರ್ತಾ ಇದ್ದಾರೆ, ಅವರು ಬೆವರ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳುವಾಗ ಅವನು ದುರ್ಯೋಧನನಿಗೆ ದುಶ್ಯಾಸನಿಗೆ ಅಂತ ಹೇಳೋದಿಲ್ಲ. ಅವನೇನ್ ಹೇಳ್ತಾನೆ ಅಂದ್ರೆ, ಎಲ್ಲ ಧೃತರಾಷ್ಟ್ರನ ಮಕ್ಕಳಿಗೆ ಅಂತ ಹೇಳ್ತಾನೆ, ಅಂದ್ರೆ ಚುಚ್ಚುವ ಮಾತು, ನಿನ್ನ ಮಕ್ಕಳಿಗೆ ಹೆದರಿಕೆ ಆಗ್ತಾ ಇದೆ ನೋಡು ಅಂತ ಹೇಳುವಂತ ಮಾತು. ಹೀಗೆ ಒಂದೊಂದು ಅಕ್ಷರದಲ್ಲೂ ಕೂಡ, ಒಂದೊಂದು ಶಬ್ದದಲ್ಲೂ ಕೂಡ ಅವರು ಅನೇಕ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಇದು ಎಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ. ಮತ್ತೆ ಅವರ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಆ ಅಕ್ಷರಗಳ ಹಿಂದೆ ಅಥವಾ ಶಬ್ದಗಳ ಹಿಂದೆ ಹೇಗೆ ಹೋಗ್ತಾರೆ ಅಂತ ಹೇಳುವಾಗ, ಅವರು ಪುರುಷಃ ಅನ್ನೋ ಒಂದು ಶಬ್ದವನ್ನು ತೆಗೆದುಕೊಂಡ್ರೆ ಅದರ 10 ಅರ್ಥಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಪುರುಷ ಅಂದ್ರೆ ಯಾರು? ಅವನು ಪುರದ ಒಳಗೆ ಇರುವವನು, ಅಥವಾ ಪುರವನ್ನು ಪ್ರಕಾಶ ಮಾಡ್ತಾ ಇರುವವನು, ಅಥವಾ ಇಡೀ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲು ಸೃಷ್ಟಿಯಾದವನು, ಅಥವಾ ಇಡೀ ಜಗತ್ತನ್ನ ತನ್ನ ಒಳಗೆ ಇಟ್ಟುಕೊಂಡವನು. ಹೀಗೆ ಹಲವು ಅರ್ಥಗಳಲ್ಲಿ ಆ ಪುರುಷ ಅನ್ನುವ ಶಬ್ದವನ್ನ ಅದನ್ನು ಬಿಡಿಸಿ ಹೇಳಬಹುದು ಅನ್ನೋದನ್ನ 5-6 ಅರ್ಥಗಳನ್ನು ಕೊಟ್ಟು ಅವರು ಹೇಳ್ತಾರೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಆ ಭಗವದ್ಗೀತೆಯ ಒಳಗಿನ ಮಾತು, ಭಗವದ್ಗೀತೆಯ ಮೇಲ್ಮೇಲಕ್ಕೆ ನಾವು ಓದಿದಾಗ ನಮಗೆ ಸಿಗುವ ಅರ್ಥವೇ ಬೇರೆ,
ಅದನ್ನ ಹೀಗೆ ಬಿಡಿಸಿ ಬಿಡಿಸಿ ಅದರ ಒಳ ಅರ್ಥಗಳನ್ನ ಹುಡುಕ್ತಾ ಹೋದಾಗ ನಮಗೆ ಸಿಗುವ ಅರ್ಥವೇ ಬೇರೆ. ಅಂತಹ ಒಳ ಅರ್ಥಗಳನ್ನ ಹೇಳುವ ಕೃತಿ ಭಗವಂತನ ನಲ್ನುಡಿ ಮತ್ತು ಅವರ ಆ ಪ್ರವಚನ ಕೂಡ ಪುಸ್ತಕ ರೂಪದಲ್ಲಿ ಬಂದಿದೆ. ಇದನ್ನ ನಾವು ಯಾಕೆ ಓದಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯ ನಿಜವಾದ ಅರ್ಥ ಯಾವುದು ಅಂತ ನಮಗೆ ಅರ್ಥ ಮಾಡಿಕೊಡುವುದಕ್ಕೆ. ನಾನು ಒಂದೇ ಒಂದು ಶ್ಲೋಕದ ಉದಾಹರಣೆಯನ್ನು ಕೊಟ್ಟು ನಿಲ್ಲಿಸ್ತೇನೆ. ಮೊದಲ ಅಧ್ಯಾಯದಲ್ಲೇ ಬರುವಂಥದ್ದು. ಅವನು ಹೇಳ್ತಾನೆ, ನನಗೆ ಇದನ್ನೆಲ್ಲ ನೋಡಿದ್ರೆ ಈ ಸೇನೆ, ಈ ಅಕ್ಷೋಹಿಣಿ, ಈ ಯುದ್ಧ ಭೂಮಿಯನ್ನು ನೋಡಿದರೆ ನನಗೆ ಅನಿಸ್ತಾ ಇದೆ ನಮ್ಮ ಸೇನೆಯ ಸಿದ್ಧತೆ ಸಾಕೆನಿಸುವಷ್ಟು ಇದೆ, ಆ ಪಾಂಡವರ ಕಡೆ ಸಿದ್ಧತೆ ಅಷ್ಟೇನು ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಅನ್ನುವ ಅರ್ಥದ ರೀತಿಯಲ್ಲಿ ಅವನು ಮಾತಾಡ್ತಾನೆ ಅಂತ ಎಲ್ಲ ಭಗವದ್ಗೀತೆ ಅನುವಾದಗಳಲ್ಲೂ ಬರುತ್ತೆ. ನೀವು ಗೀತಾ ಪ್ರಸಿದ್ಧ ತಗೊಳ್ಳಿ ಅಥವಾ ಯಾವುದೇ ಅನುವಾದದ ಪುಸ್ತಕವನ್ನು ತೆಗೆದುಕೊಳ್ಳಿ, ಅಲ್ಲಿ ದುರ್ಯೋಧನನ ಮಾತು, ಮೊದಲ ಅಧ್ಯಾಯದಲ್ಲಿ ಬರುವಂತಹ ಮಾತು, ಅದರ ಅರ್ಥ ಏನ್ ಹೇಳ್ತಾರೆ ಅಂದ್ರೆ, ಅವನು ಹೇಳ್ತಾನೆ ನಮ್ಮದು ಸಾಕಾಗುತ್ತದೆ, ನಮ್ಮದು ಯುದ್ಧಕ್ಕೆ ಬೇಕಾದಷ್ಟು ನಮ್ಮ ಸಿದ್ಧತೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ, ಆದ್ರೆ ಪಾಂಡವರ ಯುದ್ಧದ ಸಿದ್ಧತೆ ಸಾಕಾಗ್ಲಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂತ ಅವನು ಹೇಳಿದ. ಆದ್ರೆ ಬನ್ನಂಜಿಯವರು ಒಬ್ಬರು ಮಾತ್ರ ಅದನ್ನು ಹೇಳ್ತಾರೆ, ಇಲ್ಲ ಅವನು ಹೇಳಿದ್ದು ಆ ರೀತಿಯಲ್ಲ, ಅವನು ಹೇಳ್ತಾ ಇರೋದು ನನ್ನ ಸೇನೆಯ ಸಿದ್ಧತೆ ಸಾಕಾಗಲಿಲ್ಲ, ಪಾಂಡವರ ಸೇನೆಯ ಸಿದ್ಧತೆ ಸಾಕಾಗಿದೆ, ಅವರು ಬಹಳ ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾರೆ, ಆದ್ರೆ ನನ್ನ ಸೇನೆಯ ಸಿದ್ಧತೆ ಇನ್ನೂ ಸಾಕಾಗಿಲ್ಲ ಅನ್ನುವ ಅರ್ಥದಲ್ಲಿ ದುರ್ಯೋಧನ ಮಾತಾಡ್ತಾ ಇದ್ದಾನೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಬನ್ನಂಜಿಯವರ ಅನುವಾದವನ್ನೇ ಓದಬೇಕು. ಅಂದ್ರೆ ಈ ರೀತಿಯ ಅನೇಕ ಶ್ಲೋಕಗಳು, 700 ಶ್ಲೋಕಗಳ ಪೈಕಿ ಇಂತಹ ಹಲವಾರು ಶ್ಲೋಕಗಳು ಬೇರೆ ಪುಸ್ತಕಗಳಲ್ಲಿ ತದ್ವಿರುದ್ಧವಾದ ಅರ್ಥವನ್ನು ಕೊಡುವಂಥದ್ದು ಮತ್ತು ಅದರ ನಿಜವಾದ ಅರ್ಥ ಏನು ಅನ್ನೋದಕ್ಕೆ ನಾವು ಬನ್ನಂಜಿಯವರ ಕೃತಿಯನ್ನೇ ಓದಬೇಕಾಗಿರುವುದು. ಈ ಒಂದು ಕಾರಣಕ್ಕಾಗಿ ಆದರೂ ನಾವು ಬನ್ನಂಜಿಯವರ ಭಗವದ್ಗೀತೆಯ ಅನುವಾದದ ಕೃತಿಗಳನ್ನ ಖಂಡಿತವಾಗಿ ಓದಬೇಕಾಗಿದೆ. ಆ ಓದುವ ಒಂದು ಯಜ್ಞ, ಅದಕ್ಕೆ ಈ ಒಂದು ಕಾರ್ಯಕ್ರಮ ಪ್ರೇರಣೆ ಆಗಲಿ ಅಂತ ನಾನು ಭಾವಿಸ್ತಾ ಕೇಳಿದ ಎಲ್ಲ ಕಿವಿಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ.